ಬಂಧುಗಳೇ ನಮಸ್ಕಾರ. ಮಹೇಶ್ ಗೌಡ ಸಾರಥ್ಯದ ವಿರಾಜ್ ಟಿವಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಪವಿತ್ರ. ರೋಟರಿ ಬೆಂಗಳೂರು ಕನಕಪುರ ರಸ್ತೆಯ ನೂತನ ಅಧ್ಯಕ್ಷ ಕಾರ್ಯದರ್ಶಿ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬೆಂಗಳೂರಿನ ಪಾಲ್ಕನ್ ಸಿಟಿಯ ಕ್ಲಬ್ ಹೌಸಿನಲ್ಲಿ ನಡೆಯಿತು. ನೂತನ ಅಧ್ಯಕ್ಷರಾಗಿ ಶೋಹಿಬ್ ಅಬ್ಬಾಸ್, ಕಾರ್ಯದರ್ಶಿಯಾಗಿ ವಿ ದೊರೈರಾಜಯ್, ರೋಟರಿಯನ್ಗಳಾಗಿ ಅನುಪಮಾ, ಪ್ರತಿಮಾ, ಸುರೇಶ್ ಮತ್ತಿತರರು ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪೂರ್ವ ಡಿಸ್ಟಿಕ್ಟ್ ಗವರ್ನರ್ ಸಮೀರ್ ಹರಿಯಾನಿ, ಕನಕಪುರ ರಸ್ತೆ ರೋಟರಿ ಕ್ಲಬ್ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು. ಇಲ್ಲಿರುವ ಉದ್ಯಮಿಗಳು, ವ್ಯಾಪಾರಸ್ಥರು, ಸಮಾಜ ಸೇವಕರು ಕೈ ಜೋಡಿಸಿದರೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿದೆ. ಗ್ರಾಮೀಣ ಪ್ರದೇಶ ಕನಕಪುರ ರಸ್ತೆಯ ಅಕ್ಕಪಕ್ಕದಲ್ಲಿರುವ ಜನರಿಗೆ ಅನುಕೂಲವಾಗುವಂತೆ ಕನಕಪುರ ರಸ್ತೆ ರೋಟರಿಯಿಂದ ಬೃಹತ್ ಡಯಾಲಿಸಿಸ್ ಕೇಂದ್ರ ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. ರೋಟರಿ ಡಿಸ್ಟಿಕ್ಟ್ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಆರ್, ವಲಯ ಗವರ್ನರ್ ಎಸ್ ನಜೇಶಿಗೌಡ, ಸಹಾಯಕ ಗವರ್ನರ್ ಪ್ರಸನ್ನಕುಮಾರಿ, ಫಜಾಲ್ ಅಹಮದ್, ಉದಯ್ ಕುಮಾರ್, ಭಾಸ್ಕರ್ ಮತ್ತಿತರರು ಭಾಗವಹಿಸಿದ್ದರು. ಇನ್ನೂ ಹೆಚ್ಚಿನ ಸುದ್ದಿಗಾಗಿ ರೋಟರಿ ಬೆಂಗಳೂರು ಕನಕಪುರ ರೋಡ್ ಅಧ್ಯಕ್ಷ ಪೊಸಿಷನ್ ತಗೊಂಡಿದ್ದೀನಿ. ನಾನು ಐ ಆಮ್ ಶೋಹಿಬ್ ಅಬ್ಬಾಸ್. ನಾನು 5ನೇ ಪ್ರೆಸಿಡೆಂಟ್ ಈ ನಮ್ಮ ಕನಕಪುರ ಕ್ಲಬ್. ನಾವು ಲಾಸ್ಟ್ 5 ಇಯರ್ಸಿಂದ ವಿ ಡೂ ಲಾಟ್ ಆಫ್ ಸೋಷಲ್ ವರ್ಕ್ ರಿಲೇಟೆಡ್ ಟು infrastructure improvement in government schools, career counseling in government schools. We do lot of health camps, brain stroke session and I am in a session. ಹೋದ ವರ್ಷ ನಾವು ಮೋರ್ ದ್ಯಾನ್ 17,000 ಜನನ ನಾವು ಲೈಫ್ಸ್ನ ಟಚ್ ಮಾಡಿದ್ದೀವಿ. ಒಂದು ಟೋಟಲ್ ಅರೌಂಡ್ 54 ಲಕ್ಷ ಅಷ್ಟೊಂದು ವಿ ಹ್ಯಾವ್ ಕಲೆಕ್ಟೆಡ್ ಥ್ರೂ ಅವರ್ CSR and the club members contributing, and we have done a lot of projects. So ಈ ವರ್ಷ ಕೂಡ ನಾವು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡಬೇಕಂತ ಇಷ್ಟಪಡ್ತಾ ಇದ್ದೀವಿ. ನೀವು ನೋಡ್ದಂಗೆ ಲಕ್ಷ ಕಲ್ಪವೃಕ್ಷ is one of our projects that we are taking. We are also providing electronic board e-ಶಾಲೆ ಅಂತ for government schools. ಅದರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಅದರಲ್ಲಿ ಮೆಟೀರಿಯಲ್ ಈಸ್ ಅವೈಲೇಬಲ್ ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್. ಸೊ ಐ ವಿಲ್ ಆಲ್ಸೋ ಲೈಕ್ ಟು ಹ್ಯಾಂಡ್ ಓವರ್ ಟು ಅವರ್ ಫಂಡ್ ರೈಸರ್ ಡೈರೆಕ್ಟರ್ ಅನುಪಮಾ ಟು speak a few words. Anu Anupama, Rotary Bengaluru Kanakapura Road Director for Fundraising. As our President told us, informed, we do a lot of activities in terms of providing mental health awareness, or I am the winner, or we go to government schools, we do a lot of paintings, we do a lot of artwork. We are trying, this year we are doing something different. We are trying to change, we are trying to develop, we are trying to do Namma Clinic. We are trying to make Namma Clinic as a model clinic in the whole of Bangalore. So Namma Clinic, there are around 154 Namma clinics in Bangalore in most of the wards. So Namma Talgatpura 198 ward Talgatpura Namma Clinic, we want to make it as a model clinic. That is one of the major projects which we are trying to look into. There are a lot of other projects which we want to do, but this is one of the big thing which we are really concentrating on. So this is the 5th year. We are 5th year of our club, and we are really proud of ourselves because we have come from nowhere to somewhere. We have actually changed lot of we have impacted lot of life. We have impacted lot of people in different ways. So thank you so much. So I give it to Mr. Suresh. ನಮಸ್ಕಾರ, ನನ್ನ ಹೆಸರು ಸುರೇಶ್. ನಾನು ರೋಟರಿ ಕನಕಪುರ ರೋಡ್ನ ಟ್ರೆಜರರ್. ಕನಕಪುರ ರೋಡ್ನಲ್ಲಿ ಇವಾಗ 18ರಿಂದ 19 ಮೆಂಬರ್ಸು ಕಳೆದ ವರ್ಷ ತನಕ ಇದ್ದರು. ಈ ವರ್ಷ ಹೊಸದಾಗಿ 5 ಜನ ಸೇರಿಕೊಂಡಿದ್ದಾರೆ. ಈ 18 ಜನ ಸದಸ್ಯರು ಸಹ ಎಲ್ಲ ಕನಕಪುರ ರಸ್ತೆ ಸುತ್ತಮುತ್ತ ವಾಸ ಮಾಡುವಂತಹ ಜನಗಳೇ. ಇವರೆಲ್ಲರ ಉದ್ದೇಶ ಏನು ಅಂದರೆ, ನಾವು ಇಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಶಾಲೆಗಳಾಗ್ಬೋದು, ಅಥವಾ ಬಡ ಜನರಿರ್ಬೋದು, ಅಥವಾ ಇಲ್ಲಿ ಲೋಕಲ್ಸ್ಗೆ ಅನುಕೂಲವಾಗುವಂತಹ ಕೆಲಸಗಳನ್ನ ಮಾಡಬೇಕು ಅಂತ, ಎಲ್ಲರಿಗೂ ಉಪಯೋಗ ಆಗುವಂಥ ಕೆಲಸಗಳು ಮಾಡಬೇಕು ಅಂತ. ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಹೇಳಿದರು ಏನೇನು ಕೆಲಸಗಳು ಮಾಡಿದ್ದೀವಿ ಅಂತ. ಸುಮಾರು 17,000 ಜನಗಳನ್ನ ನಾವು ಹೋದ ವರ್ಷವೇ ಅವರಿಗೆ ಉಪಯೋಗ ಆಗುವಂಥ ಕೆಲಸಗಳು ಮಾಡಿದ್ದೀವಿ. ಈ ಕೆಲಸಗಳನ್ನ ನಾವು ಹೆಚ್ಚು ಮಾಡಬೇಕು ಅಂದರೆ, ನಮ್ಮ ಕನಕಪುರ ರೋಡ್ನಲ್ಲಿರುವಂತಹ ಬೇರೆ ಬೇರೆ ಎಷ್ಟೊಂದು ಜನ ಇದ್ದಾರೆ, ಅವರೆಲ್ಲರೂ ನಮ್ಮ ಜೊತೆ
ಕೈ ಜೋಡಿಸಿದರೆ ಈ ಕೆಲಸನ ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಹೆಚ್ಚಿಗೆ ಜನಕ್ಕೆ ನಾವು ಅನುಕೂಲ ಆಗುವಂತಹ ಕೆಲಸಗಳನ್ನ ಮಾಡ್ಬೋದು. ಹಾಗಾಗಿ ಈ ನಮ್ಮ ಒಂದು ಈ ಮಾಧ್ಯಮದ ಮೂಲಕ ನನ್ನ ಕರೆ ಏನು ಅಂದರೆ, ಕನಕಪುರದಲ್ಲಿ ಇರುವಂತಹ ಯಾರ್ಯಾರಿದ್ದಾರೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ನಮ್ಮ ಜೊತೆ ಕೈಗೂಡಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.